ದೊಡ್ಡಬಳ್ಳಾಪುರದ ತೂಬಗೆರೆ ಗ್ರಾಮಕ್ಕೆ ಮತ್ತೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭವಾಗಿದೆ. ಸುಮಾರು 15 ವರ್ಷಗಳಿಂದಲೂ ಮೆಜೆಸ್ಟಿಕ್ನಿಂದ ದೊಡ್ಡಬಳ್ಳಾಪುರ ಮಾರ್ಗವಾಗಿ ತೂಬಗೆರೆ ಗ್ರಾಮಕ್ಕೆ ಸಂಚರಿಸುತ್ತಿದ್ದ ಬಸ್ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ನಿಲ್ಲಿಸಿದರು. ಈ ಸಂಬಂಧವಾಗಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ವಿ ಅನ್ಬುಕುಮಾರ್ ಅವರಿಗೆ ನೀಡಿದ ಮನವಿ ಪತ್ರವನ್ನು ಪುರಸ್ಕರಿಸಿದ್ದಾರೆ. ವಿ ಅನ್ಬುಕುಮಾರ್ ಅವರು ಗ್ರಾಮಕ್ಕೆ ಪುನಃ ಬಸ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಇದರಿಂದಾಗಿ ಗ್ರಾಮದ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು, ವ್ಯಾಪಾರಸ್ಥರು, ವೃದ್ಧರು, ರೋಗಿಗಳು ಎಲ್ಲರಿಗೂ ಅನುಕೂಲವಾಗಿದೆ. ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ಸೋಲಾರ್ ಲೈಟ್ ಮತ್ತು ವಾಟರ್ ಫಿಲ್ಟರ್ನ ಟ್ಯಾಂಕ್ಗಳನ್ನು ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ರಾಜಕೀಯ ಪಕ್ಷದ ಮುಖಂಡರು ಕೂಡ ಹಾಜರಿದ್ದರು. ಇದರ ಜೊತೆಗೆ ಗ್ರಾಮಸ್ಥರು ಎಲ್ಲರೂ ಹಾಜರಿದ್ದರು. अपर ग्रामात बहुत याद सर्वे अपर ग्रामात बहुत याद सर्वे ಸ್ವಲ್ಪ ಮಾತಾಡ್ಬಿಡ್ರಿ. ಅವಾಗಿಂದ ಕಾರಣದಿಂದ ನಮ್ಮ ಚೀಫ್ ಇಂಜಿನಿಯರ್ ಸಾಹೇಬರು ಮತ್ತು MD ಸಾಹೇಬರು ಮತ್ತು ಎಲ್ಲ DC ಸಾಹೇಬರು ಎಲ್ಲ ಅಧಿಕಾರಿಗಳು, ನಮ್ಮ ಈ ಭಾಗದ ಶಾಸಕರು ಸೋರಿತಿಯವರು, ಮುನಿಯಪ್ಪ ಅವರು, ಮೈಲೂರು ರಂಗಪ್ಪಣ್ಣವರು, ಅನಿಲವರು, ಶ್ರೀಧರ್ ಅವರು, ಆಂಜನೇಯ ಎಲ್ಲ ಸೇರಿ ಏನಾದರೂ ಈ ಬಸ್ನ ಚಾಲನೆ ಕೊಡಬೇಕು ಅಂತ ಭಾಳ ಜನರ ಆಸೆ ಇತ್ತು. ಆ ಆಸೆಯಂತೆ ಎಲ್ಲ ಮುಖಂಡರು, ಎಲ್ಲ ನಾಗರಿಕರು ಎಲ್ಲ ಸೇರಿ ಇವತ್ತು ಬಸ್ ಪೂಜೆ ಮಾಡಿದ್ದೀವಿ. ಈ ಡಿಪೋ ಮ್ಯಾನೇಜರ್ಗೆ, MD ಸಾಹೇಬರಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ. ಅತಿ ಶೀಘ್ರದಲ್ಲೇ ಇನ್ನೊಂದು ಬಸ್ಸು ಘಾಟಿಯಿಂದ ತೂಬಗೆರೆ ಮಾರ್ಗವಾಗಿ, ಮೆಲ್ಲೆಕೋಟೆ ಮಾರ್ಗವಾಗಿ ದೇವನಹಳ್ಳಿಗೆ ಹೋಗಿ ಬಂದರೆ ತುಂಬ ಅನುಕೂಲ ಆಗ್ತದೆ. ಯಾಕೆಂದರೆ ನಾವು ಹೆಂಗೋ ಓಡಾಡ್ತೀವಿ. ನಾನು ಅವಾಗ ಬಸ್ ಬಿಟ್ಟು ನಂಗೆ ಬೇರೆ ಗತಿ ಇರಲಿಲ್ಲ. ಇವತ್ತು ಬಸ್ಸಲ್ಲಿ ನಾನು ಅರ್ಥಲ್ಲ. ದೇವರ ಆಶೀರ್ವಾದ, ಎಲ್ಲ ಜನದ ಆಶೀರ್ವಾದ. ಆ ಬಸ್ಗಾಗಿ ತುಂಬ ಜನ ಕಾಯ್ಕೊಂಡಿದ್ದಾರೆ. ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಿಳೆಯರಿಗೆ ಉಚಿತ ಅಂತ ಘೋಷಣೆ ಮಾಡಿದೆ ತಡ ಕಾರಿದ್ದು ಕೆಲವು ಮಹಿಳೆಯರು, ನಾಗರಿಕರು ಕಾರಲ್ಲಿ ಹೋಗಲ್ಲ, ಬಸ್ಸಲ್ಲಿ ಹೋಗ್ತಾಯಿದ್ದಾರೆ. ಅದಕ್ಕೆ ಎಲ್ಲ ಮಹಿಳೆಯರು ನಮ್ಮನ್ನು ಕೇಳ್ತಾರೆ, ನಿಮ್ಗೆ ಓಟ್ ಹಾಕಿ ನಮಗೇನು ಉಪಯೋಗ ಆಯಿತು, ಬಸ್ ನಮಗೆ ಭಾಗ್ಯ ಇಲ್ಲ ಅಂತ. ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಮುಖಂಡರು ಸೇರಿ ಬಸ್ ಕೊಟ್ಟಿದ್ದಾರೆ. ಇದೇ ಥರ ಮುಂದಿನ ದಿನದಲ್ಲಿ ಘಾಟಿ ಒಂದು ಬಸ್ ಆದರೆ ತುಂಬ ಒಳ್ಳೆಯದು, ಬಹಳ ಅನುಕೂಲ ಆಗುತ್ತೆ. ಈ ಸರ್ಕಾರ ಏನು ಉಚಿತವಾಗಿ ಮಹಿಳೆಯರು ಕೊಟ್ಟಿರೋದ್ರಿಂದ ಅದು ಇದ್ದಿದ್ದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮತ್ತು ವಾಟರ್ ಟ್ಯಾಂಕಿನ ಉದ್ಘಾಟನೆ ಇದೆಯಂತೆ, ಅದೊಂದು ಫಿಲ್ಟ್ರು ಪೂಜೆ ಮಾಡಿಸಿ ಅದನ್ನು ಕೂಡ ಈ ಒಂದು ತೂಬಗೆರೆ ಜನತೆಗೆ ಒಂದು ಅರ್ಪಣೆ ಮಾಡೋದಕ್ಕೆ ಎಲ್ಲ ಮುಖಂಡರ ಮುಖಾಂತರ ಇವತ್ತು ಅದು ಕೂಡ ಕಾಮಗಾರಿ ಮುಗಿಯುತ್ತೆ. ಇನ್ನೂ ಮುಂದೆ ಕಾಮಗಾರಿಗಳು ನಮ್ಮ ಉಸ್ತುವಾರಿ ಸಚಿವರ ಮುಖಾಂತರ ನಡೀತವೆ ನಮ್ಮ ಹೋಬಳಿಲಿ. ಇನ್ನು ಮುಂದೆ ಯಾವ ರೀತಿ ನಡಿಬೇಕು ಅನ್ನೋದನ್ನು ನಾವು ಕೂಡ ಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಅವರು ನಮ್ಗೆ ಹೇಳಿದ್ದಾರೆ, ನೀವು ಏನೇ ಕೇಳಲಿ ಆದಷ್ಟು ನಾವು ಕೆಲಸವನ್ನು ಹಂತವಾಗಿ ನಾವೆಲ್ಲ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗಂತೂ ಸಂತೋಷ ಆಗಿದೆ ಇವತ್ತು. ಆದ್ದರಿಂದ ನಿಮ್ಮ ಪತ್ರಿಕೆವರೆಗೂ ಎಲ್ಲ ಮಾಧ್ಯಮಗಳವರೆಗೂ ಹೊಂದಿಸಿ ನಮ್ಮ ಮಾತನ್ನು. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಆದಮೇಲೆ ಭಾಳ ವರ್ಷದಿಂದ ತೂಬಗೆರೆಯಲ್ಲಿ ನಾವು ಬಾಲ್ಯದಲ್ಲಿದ್ದಾಗಲೂ ಕೂಡ ಒಂದು ಕೆಂಪು ಬಸ್ಸು ಹಾಲ್ಟಲ್ಲಿರೋದು ತೂಬಗೆರೆಯಲ್ಲಿ. ಬೆಳಿಗ್ಗೆ 6 ಗಂಟೆಗೆ ಮೊದಲನೇ ಬಸ್ಸು ತೂಬಗೆರೆಯಿಂದ ಇಡೀ ಹೋಬಳಿ ಜನ ತೂಬಗೆರೆಗೆ ಬಂದು ಅವತ್ತು ಒಂದು 20 ವರ್ಷದ ಮುಂಚೆ ಅಂಥ ಪರಿಸ್ಥಿತಿ ಇತ್ತು. ಇವತ್ತಿನ ದಿನದಲ್ಲಿ ತೂಬಗೆರೆಯಿಂದ ನೇರವಾಗಿ ಮೆಜೆಸ್ಟಿಕ್ಗೆ ಬಸ್ಸು ಇಲ್ಲದೇ ಇರೋದ್ರಿಂದ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು, ಶಾಸಕರಾದ ಶ್ರೀಯುತ KH ಮುನಿಯಪ್ಪ ಸಾಹೇಬರನ್ನು ಕೇಳಿಕೊಂಡ ಈ ಬಸ್ಸನ್ನು ವ್ಯವಸ್ಥೆ ಮಾಡಿಕೊಂಡೆ. ಅವರಿಗೆ ತಾವೆಲ್ಲ ತೂಬಗೆರೆ ಪರವಾಗಿ ಅವರಿಗೆ ಅಭಿನಂದನೆಗಳು ಈ ಮೂಲಕ ಸಲ್ಲಿಸ್ತಾರೆ. ಭಾಳ ಪ್ರಮುಖವಾಗಿ ಆ ಬಸ್ ತೂಬಗೆರೆಯಲ್ಲಿ ಇದ್ದು ಬೆಳಿಗ್ಗೆ 6 ಬಿಟ್ಟು 8 ಮೆಜೆಸ್ಟಿಕ್ ಸೇರ್ತದೆ. ಮತ್ತೆ ಸಂಜೆವರೆಗೂ ಕೂಡ ಮೆಜೆಸ್ಟಿಕ್ ಹೋರಾಟ ನಡೆಸ್ತಾನೆ ಇರ್ತದೆ. ಇದೊಂದು ಅಂತ ಮಾಡಿಕೊಡೆ ತೂಬಗೆರೆಗೆ ನಿಮ್ಮ ಶಿಲ್ಪಗಳನ್ನ